ಇಂದು ಹಸಿರು ಮಾರ್ಗದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ. ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ಸಂಚಾರ ಸ್ಥಗಿತವಾಗಲಿದೆ. ಇಂದು ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ಸಂಚಾರ ಸ್ಥಗಿತಗೊಳ್ಳಲಿದೆ ಅಂತ ಹೇಳಿ ಈಗಾಗಲೇ ಬಿಎಂಆರ್ಸಿಎಲ್ ಮಾಹಿತಿಯನ್ನ ಹಂಚಿಕೊಂಡಿತ್ತು. ನಾಗಸಂದ್ರ ಮಾದಾವರ ನಡುವಿನ ಸಿಗ್ನಲಿಂಗ್ ಟೆಸ್ಟಿಂಗ್ ಇರೋದ್ರಿಂದ ಈ ಹಿನ್ನೆಲೆ ಪೀಣ್ಯ ಇಂಡಸ್ಟ್ರಿ ನಾಗಸಂದ್ರ ಸಂಚಾರ ಸ್ಥಗಿತವಾಗುತ್ತೆ ಅಂತ ಹೇಳಿ ಬಿಎಂಆರ್ಸಿಎಲ್ ಆಲ್ರೆಡಿ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಏನೂ ತೊಂದರೆಗಳು ಆಗಬಾರದು, ಗೊಂದಲಗಳಿಗೆ ಈಡು ಮಾಡಿಕೊಡಬಾರದು ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿತ್ತು. ಅಲ್ಲದೆ ಆಗಸ್ಟ್ 20, 23, 30 ಮತ್ತು ಸೆಪ್ಟೆಂಬರ್ 6, 11ರಂದು ಪೂರ್ಣ ದಿನ ಮೆಟ್ರೋ ಸೇವೆಗಳನ್ನು ರದ್ದುಪಡಿಸಲಾಗುತ್ತೆ ಅಂತ ಹೇಳಿ ಬಿಎಂಆರ್ಸಿಎಲ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಆಗಸ್ಟ್ 25ರಂದು ಮೊದಲು ರೈಲು ಸೇವೆಯು ಬೆಳಗ್ಗೆ 5 ಗಂಟೆಯ ಬದಲಾಗಿ 6 ಗಂಟೆಗೆ ಆರಂಭವಾಗಲಿದೆ. ಹಾಗಾಗಿ ಯಾರು 5 ಗಂಟೆಗೆ ಬಂದು ಕಾಯಬೇಡಿ ಅಂತ ಹೇಳಿ ಬಿಎಂಆರ್ಸಿಎಲ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹಸಿರು ಮಾರ್ಗದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಸುರಭಿ, ಏನಂದ್ರೆ ಒಂದು ಹಸಿರು ಮಾರ್ಗದಲ್ಲಿ ಏನು ಮೆಟ್ರೋ ಅಂದ್ರೆ ಈಗಾಗಲೇ ಒಂದು ಸಿಲ್ಕ್ ಬೋರ್ಡ್ ಇಂದ ಆಗ್ಲಿ ಮತ್ತೆ ಯಲಚನಹಳ್ಳಿಯಿಂದ ಆಗ್ಲಿ ಕೇವಲ ಈ ಪೀಣ್ಯ ಇಂಡಸ್ಟ್ರಿ ಏನ್ ಬರ್ತಿದೆ ಆ ಒಂದು ಭಾಗದಲ್ಲಿ ಮಾತ್ರ ಒಂದು ಮೆಟ್ರೋ ಸೇವೆ ಲಭ್ಯ ಇದೆ. ಯಾಕಂದ್ರೆ ಆ ಕಡೆಯಿಂದ ಅಂದ್ರೆ ಜಾಲಹಳ್ಳಿ ಆಗಿರ್ಲಿ ಮತ್ತೆ ದಾಸಹಳ್ಳಿ ಆಗಿರ್ಲಿ ಆ ಕಡೆ ಭಾಗದಲ್ಲಿ ಈಗಾಗಲೇ ಒಂದು ಟೆಸ್ಟಿಂಗ್ ಅಂದ್ರೆ ಈಗಾಗಲೇ ಮಾದಾವರಕ್ಕೆ ಮತ್ತೆ ಏನು ಹೊಸ ಮೆಟ್ರೋ ಹೋಗ್ತಾ ಇದೆ ಆ ಒಂದು ಕಾರ್ಯಕ್ಕೆ ಒಂದು ಟೆಸ್ಟಿಂಗ್ ಲೈನ್ ಮಾಡ್ತಿರೋ ಕಾರ್ಯದಿಂದ ಒಂದು ತಾತ್ಕಾಲಿಕವಾಗಿ ಅಂದ್ರೆ ಈಗಾಗಲೇ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಳೆದ ಒಂದು 2-3 ದಿನಗಳ ಹಿಂದೆ ಸಹ ಇದೇ ರೀತಿ ಒಂದು ಟೆಸ್ಟಿಂಗ್ ಮಾಡೋ ಸಲುವಾಗಿ ಒಂದು ಇಡೀ ದಿನ ಮತ್ತೆ ಮೆಟ್ರೋ ವ್ಯತ್ಯಯ ಆಗಿತ್ತು. ಸೊ ಹೀಗಾಗಿ ಅದೇ ತರಾನೇ ಇವತ್ತು ಸಹ ಒಂದು ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಈಗ 25ನೇ ತಾರೀಕು ಅಂದ್ರೆ ನಾಳೆ ನಾಡಿದ್ದು ಭಾನುವಾರ ಸಹ ಈ ಒಂದು ಮೆಟ್ರೋ ವ್ಯತ್ಯಯ ಸಹ ಆಗಲಿದೆ. ಸೊ ಹೀಗಾಗಿ ಈಗಾಗಲೇ ನೀವು ಪೀಣ್ಯ ಇಂಡಸ್ಟ್ರಿ ಮತ್ತೆ ಈ ಕಡೆ ನಾಗಸಂದ್ರ ದಾಸಹಳ್ಳಿ ಜಾಲಹಳ್ಳಿ ಕಡೆ ಬರೋ ಜನರು ತುಂಬಾ ಕಷ್ಟಪಡುವ ಪರಿಸ್ಥಿತಿ ಅದ್ರಲ್ಲಿ. ಯಾಕಂದ್ರೆ ಒಂದು ಕಡೆ ಆಟೋದಿಂದ ಒಂದು 100-200 ಒಂದು ದುಡ್ಡು ಕಿತ್ಕೋತಾ ಇದ್ರೆ, ಈ ಕಡೆ ಬಸ್ಸಿಗೆ ಬಂದ ಬಸ್ಸು ಸಹ ಒಂದು ಸಿಕ್ಕಾಪಟ್ಟೆ ರಶ್ ಆಗಿದೆ. ಸೊ ಆ ಕಾರಣಕ್ಕೆ ಒಂದು ಏನು ತುಂಬಾ ಮೆಟ್ರೋ ಪ್ರಯಾಣಿಕರಿಗೆ ಒಂಥರ ಇವತ್ತು ತುಂಬಾ ದುಸ್ತರ ಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ವಿನೋದ್, ಇನ್ನೂ 3 ದಿನಗಳ ಕಾಲ ಸಂಪೂರ್ಣವಾಗಿ ಬಂದ್ ಮಾಡಲಿದ್ದೇವೆ, ಅದರ ಕುರಿತು ಆದೇಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಕುರಿತು ಹೇಳೋದಾದ್ರೆ? ಹೌದು ಸುರಭಿ, ಈಗಾಗಲೇ ಏನು ಈ ಒಂದು ಟೆಸ್ಟಿಂಗ್ ಯಾಕಂದ್ರೆ ಅಕ್ಟೋಬರ್ ತಿಂಗಳಿಗೆ ಒಂದು ಮಾದಾವರಕ್ಕೆ ಮತ್ತೆ ಏನು ರೈಲು ಓಡಾಡ್ಬೇಕು ಮೆಟ್ರೋ ರೈಲು, ಆ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಒಂದು ಪರೀಕ್ಷೆ ಮಾಡಿ ಮತ್ತೆ ಈಗಾಗಲೇ ಕೇಂದ್ರ ತಂಡನೂ ಸಹ ಒಂದು ಬಂದಿದೆ. ಕೇಂದ್ರ ಮೆಟ್ರೋ ತಂಡನೂ ಸಹ ಒಂದು ಸುರಕ್ಷಾ ತಂಡ ಬಂದು ಈ ಒಂದು ಟೆಸ್ಟಿಂಗ್ ಲೈನ್ ಅಲ್ಲಿ ಖುದ್ದು ಅವರೇ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಒಂದು ಕಳೆದ ಒಂದು 3-4 ದಿನದಿಂದನೂ ಸಹ ಒಂದು ಟೆಸ್ಟಿಂಗ್ ಲೈನ್ ಮಾಡಿದ್ರೆ, ಇವತ್ತು ಸಹ ಒಂದು ಟೆಸ್ಟಿಂಗ್ ಲೈನ್ ಮಾಡ್ತಾರೆ. ಸೊ ಹೀಗಾಗಿ ಇನ್ನೂ ಒಂದು 2-3 ದಿನಗಳ ಕಾಲ ಒಂದು ಇದೇ ತರ ಪರಿಸ್ಥಿತಿ ಇರಲಿದೆ ಅಂದ್ಬಿಟ್ಟು ಈಗಾಗಲೇ ಒಂದು ಬಿಎಂಆರ್ಸಿಎಲ್ ಅಧಿಕಾರಿಗಳನ್ನು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅಧಿಕೃತವಾಗಿ ಇಂದು ನೋಟಿಫಿಕೇಶನ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸುರಭಿ. ಓಕೆ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಸಿರು ಮಾರ್ಗದ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ಸಂಚಾರ ಸ್ಥಗಿತ ಆಗಲಿದೆ ಅಂತ ಹೇಳಿ ಇದೀಗ ಬಿಎಂಆರ್ಸಿಎಲ್ ಇಂದ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ನಾಗಸಂದ್ರ ಮಾದಾವರ ನಡುವೆ ಸಿಗ್ನಲಿಂಗ್ ಟೆಸ್ಟಿಂಗ್ ಇರುವ ಹಿನ್ನೆಲೆ ಪೀಣ್ಯ ಇಂಡಸ್ಟ್ರಿ ನಾಗಸಂದ್ರ ಸಂಚಾರವನ್ನ ಸ್ಥಗಿತ ಮಾಡಲಾಗುತ್ತೆ. ಹಾಗಾಗಿ ಪ್ರಯಾಣಿಕರು ಗೊಂದಲಕ್ಕೆ ಈಡು ಮಾಡೋದು ಬೇಡ ಅಂತ ಹೇಳಿ ಈಗಾಗಲೇ ಬಿಎಂಆರ್ಸಿಎಲ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿಕೊಂಡಿದೆ.